ಇದು ಕಾಂಗ್ರೆಸ್ನ ವಿದ್ಯಮಾನ. ಇನ್ನು ಬಿಜೆಪಿಯಲ್ಲಿ ಯತ್ನಾಳ್ ಬಳಿಕ ಹೆಬ್ಬಾರ್ ಎಸ್ಟಿ ಸೋಮಶೇಖರ್ ಟಾರ್ಗೆಟ್ ಆಗಿದ್ದಾರಾ? ಸದ್ಯದಲ್ಲೇ ಈ ಇಬ್ಬರನ್ನೂ ಕೂಡ ಬಿಜೆಪಿ ಪಕ್ಷದಿಂದ ಹೊರಗೆ ಹಾಕ್ತಾರೆ ಅಂತ ಮಾಹಿತಿಗಳು ಹೇಳ್ತಾ ಇದ್ದಾವೆ. ಉಚ್ಚಾಟನೆ ಪಾಲಿಟಿಕ್ಸ್ನ ಬಗ್ಗೆ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಕ್ಷದ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ನೋಟಿಸ್ ಕೂಡ ಎಷ್ಟು ತಲೆ ಕೆಟ್ಟಬೇಕಾಗ್ತಾ ಇಲ್ಲ. ಅವರು ಉಚ್ಚಾಟನೆ ಆಗ್ತಾರೆ ಅಥವಾ ಅವ್ರಿಗೆ ಏನಾದ್ರು ತಿಳ್ಕೊಳ್ಳೋಕೆ ಸಾಧ್ಯತೆ ಇದೆಯಾ ಸರ್? ಹೇಗಿತ್ತ ನೆಕ್ಸ್ಟ್ ವೀಕೆಟ್ ಅವ್ರವೇ ಅಲ್ಲ, ಯಾಕೆ ಹೈಕಮಾಂಡ್ ಯಾಕೆ ಟೆಸ್ಟ್ ಆಡ್ತಾ ಇದೆ ಅಂತ 2020 ಇದ್ರಲ್ಲ ನೀವು ಟೆಸ್ಟ್ ಅಲ್ಲಿ ಇದ್ದೀರಿ. ಈಗ ಟೆಸ್ಟ್ ಬಿಟ್ಟು ಈಗ ಒನ್ ಡೇ ಮ್ಯಾಚ್ ಬಂದವ್ರೆ. ನೆಕ್ಸ್ಟ್ 2020 ಬರ್ತಾರೆ. ಆರ್ಜಿ ಇಜಿ ಮಾತುಗಳನ್ನ ಕೇಳಿ ಯತ್ನಾಳ್ ಅವರು ತಮ್ಮ ಭವಿಷ್ಯವನ್ನ ಹಾಳು ಮಾಡಿಕೊಂಡು ಹಿಂದೆಲೂ ಕೂಡ ಎಷ್ಟೋ ಜನ ಯಡಿಯೂರಪ್ಪ ಅವರ ಬಗ್ಗೆ ಮಾತನಾಡಿ ಅದೇ ರೀತಿ ಆರ್ಜಿ ಮಾತು ಕೇಳಿ ಅವ್ರ ಭವಿಷ್ಯ ಹಾಳು ಮಾಡ್ಕೊಂಡು ಯತ್ನಾಳ್ ಕೂಡ ಅದೇ ತರ ಭವಿಷ್ಯ ಹಾಳು ಮಾಡ್ಕೊಂಡಿದ್ದಾರೆ ಅಂತ ಕಾಂಗ್ರೆಸ್ ವ್ಯಂಗ್ಯವಾಗಿ ಟ್ವೀಟ್ ಮಾಡಿದ್ದಾರೆ. ಕಾಂಗ್ರೆಸ್ನ ತೂತುಗಳು ಮುಚ್ಕೊಳಕ್ಕೆ ಟೈಮ್ ಇಲ್ಲ ಪಾಪ ಅವ್ರಿಗೆ. ಅವ್ರು ಇನ್ನೊಬ್ಬರನ್ನ ವ್ಯಂಗ್ಯ ಮಾಡಿ ಏನ್ ಮಾಡ್ತಾರೆ? ಅವ್ರು ಯಾರೋ ಇವ್ರನ್ನ ವ್ಯಂಗ್ಯ ಮಾಡ್ಬೇಕಾಗಿಲ್ಲ. ಒಂದು ಪಕ್ಷದ ಇಡೀ ರಾಜ್ಯದಲ್ಲಿ ಒಂದು ಕೆಟ್ಟ ಒಂದು ಪರಂಪರೆ ಇತ್ತು. ಏನೋ ಒಂದು ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಇದು ಕೇಳಿ ನಮಗೂ ಸಾಕಾಗಿತ್ತು. ಕೇಂದ್ರ ಈಗ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ಗೆ ಕತ್ರಿ ಆಗ್ತಾ ಇದೆ ಅಷ್ಟೇ. ಆಗ್ತಾರೆ. ಯತ್ನಾಳ್ ಅವರು ಮತ್ತೆ ಅದೇ ಹೇಳಿರುವಂತದ್ದು, ವಿಜೇಂದ್ರ ಅವರನ್ನ ಸ್ಥಾನದಿಂದ ಕೆಳಗಿಳಿಸುವವರೆಗೂ ನನ್ನ ಹೋರಾಟ ಮುಂದುವರಿಸುತ್ತೆ, ನಾನು ಉಚ್ಚಾಟನೆ ಮಾಡಿದ್ರೆ ಹೋರಾಟ ಮುಂದುವರಿಸ್ತೇನೆ ಅಂತ. ನೋಡಿ, ಈ ನೀರಿಂದ ಎತ್ತಿ ಆಚೆಗೆ ಬಿಟ್ಟ ಮೇಲೆ ಈಜಕ್ಕಾಗಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.